ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಜಯಶಂಕರ್ ಮನೆಯಲ್ಲಿ ನೀವು ಮಾನ್ಯತೆ ಹೇಳಿದ್ಲು ಅಂತ ಕೆಟ್ಟ ಕೆಲಸ ಮಾಡಬೇಕಾಗಿಲ್ಲ. ನನಗಾಗಿರೋ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ ಹುಡುಕಬೇಕು. ನಿಮಗೆ ಯಾವ ರೀತಿ ಸಮಸ್ಯೆ ಆಗಬಾರ್ದು. ಅವಳು ರಾಕ್ಷಸಿ. ಅವಳು ಹಾಕಿರೋ ಪ್ಲ್ಯಾನ್ಗೆ ನೀವು ಬಲಿಯಾಗಬಾರ್ದು. ಮಗಳೇ, ಏನೇ ಇದ್ದರೂ ನಾನು ನೋಡ್ಕೋತೀನಿ. ಒಂದು ವೇಳೆ ನನ್ನ ಪ್ರಾಣನೇ ಬಿಟ್ಕೊಡ್ತೀನಿ. ಆದರೆ ನಿಮ್ಮ ದಾಂಪತ್ಯಕ್ಕೆ ಯಾವುದೇ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ನನ್ನ ಮಾನ ಹೋದರೂ ಅಷ್ಟೇ, ನನ್ನ ಪ್ರಾಣ ಹೋದರೂ ಅಷ್ಟೇ. ನೀವು ಅವಳ ಮಾತನ್ನು ಕೇಳಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಇದನ್ನೆಲ್ಲ ಕೇಳಿ ಅಳ್ತಾ ಇದ್ದ ಚಾರುಗೆ ರಾಮಾಚಾರಿ ಸಮಾಧಾನ ಮಾಡ್ತಾನೆ. ಈ ಕಡೆ ನವದೀಪ್, ನಾನು ಇಲ್ಲಿಗೆ ಬಂದಾಗ ದೊಡ್ಡ ಕನಸನ್ನು ಕಂಡಿದ್ದೆ. ನಾನು ಬಿಸ್ನೆಸ್ಸಲ್ಲಿ ಬಹಳ ದೊಡ್ಡ ಮನುಷ್ಯ ಆಗುತ್ತೇನೆ ಅಂತ. ಆದರೆ ಜಯಶಂಕರ್ಗೆ ಕಾಂಪೀಟ್ ಮಾಡೋಕ್ಕೆ ನನಗೆ ಮುಷ್ಕಿಲಾಗಿತ್ತು. ಪಾರ್ಟ್ನರ್ ಆಗೋಕ್ಕೆ ಟ್ರೈ ಮಾಡಿದೆ, ಅದು ಆಗಿಲ್ಲ. ಎಲ್ಲ ಕೆಲಸದಲ್ಲೂ ನಾನು ಫೇಲ್ಯೂರ್ ಆಗ್ತಾ ಇದ್ದೆ. ಆದರೆ ಅವನ ಮುಂದೆ ಒಂದೇ ಒಂದು ಸಲ ವಿನ್ ಆಗಬೇಕು ಅಂತ ನನ್ನ ದೊಡ್ಡ ಕನಸು ಇತ್ತು. ಈಗ ನಾನು ವಿನ್ ಆಗಿದ್ದೇನೆ. ಈಗ ಈ ವರ್ಲ್ಡ್ಗೆ ನಾನೇ ಕಿಂಗ್. ಈ ಜಯಶಂಕರ್ನ ಹೆಂಡತಿ ಹೆಲ್ಪ್ ಮಾಡಿದ್ದರಿಂದ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಅವನೊಂದಿಗೆ ಇದ್ದ ವ್ಯಕ್ತಿಯ ಮುಂದೆ ಹೇಳ್ತಾನೆ. ಅದಕ್ಕೆ ಅವನು ಅಲ್ಲ ಸರ್, ನೀವು ಸತ್ಯನ ಮುಚ್ಚೋಡೋಕ್ಕೆ ಆಗಲ್ಲ. ಅದು ಒಂದಲ್ಲ ಒಂದು ದಿನ ಆಚೆ ಬರುತ್ತೆ. ಆಗ ಪ್ರಾಬ್ಲಮ್ ಆಗೋದು ನಮಗೆ ಅಲ್ವಾ ಸರ್ ಅಂತ ಕೇಳ್ತಾನೆ. ಅದಕ್ಕೆ ನವದೀಪ್, ಹೌದು, ಆದರೆ ಅವನು ಈ ಸಮಸ್ಯೆಯಿಂದ ಹೊರಗೆ ಬರೋದ್ರೊಳಗೆ ಅವನಿಗೆ ದೊಡ್ಡ ದೊಡ್ಡ ಸಮಸ್ಯೆನ ಕೊಡ್ತಾನೆ ಇರ್ತೀನಿ. ಅಲ್ಲಿ ಜಯಶಂಕರ್ ಅರೆಸ್ಟ್ ಆಗುವಾಗ ಅಲ್ಲಿ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡ್ಕೋಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾನೆ. ಆಗ ಅವರು, ನಾವು ಜಯಶಂಕರ್ ಹಾಗೆ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಅವರಿಗೆ ಆತನನ್ನು ಹೇಗೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಿಮಗೆ ನಾವು ಆಮೇಲೆ ಭೇಟಿ ಆಗ್ತೀವಿ ಅಂತ ಹೇಳ್ತಾನೆ. ಇತ್ತ ಕಡೆ ಜಯಶಂಕರ್ನ ಲಾಯರ್ ಜಯಶಂಕರ್ನ ಮನೆಗೆ ಬರ್ತಾರೆ. ಆಗ ಚಾರು, ಸರ್, ಡ್ಯಾಡಿಗೆ ಏನೂ ಪ್ರಾಬ್ಲಮ್ ಇಲ್ಲ ತಾನೇ, ಬೇಲ್ ಸಿಕ್ಕಿದೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಲಾಯರ್, ಸಾರಿ ಸರ್, ನಾನು ಎಲ್ಲ ಥರನೂ ಟ್ರೈ ಮಾಡಿ ನೋಡಿದೆ, ಬೇಲ್ ಸಿಕ್ಕಿಲ್ಲ. ನಿಮಗೆ ಬೇಲ್ ಸಿಗೋ ತನಕ ನೀವು ಮನೆ ಬಿಟ್ಟು ಹೋಗಿ ಎಲ್ಲಾದರೂ ಮರೆಯಾಗಿ ಹೋಗಬೇಕು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಮನೆ ಮುಂದೆ ಮೀಡಿಯಾದವರು ಇದ್ದಾರೆ, ಎಲ್ಲರ ಕಣ್ತಪ್ಪಿಸಿ ಹೇಗೆ ಮನೆ ಬಿಟ್ಟು ಹೋಗೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್, ನಿಮ್ಮ ಬ್ಯಾಂಕಿನ ಮತ್ತು ಕಂಪ್ನಿ ಮುಂದೆ ಕೂಡ ಜನ ಸೇರಿದ್ದಾರೆ, ಪೊಲೀಸ್ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿದೆ, ಆದ್ದರಿಂದ ನೀವು ತಪ್ಪಿಸಿಕೊಂಡು ಹೋಗೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ. ಆಗ ಚಾರು, ನೀವೇ ಹೀಗೆ ಹೇಳಿದರೆ ಹೇಗೆ ಸರ್, ನಮ್ಮ ಡ್ಯಾಡ್ ಏನು ತಪ್ಪು ಮಾಡಿದ್ದಾರೆ? ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಿದ್ರೆ ಅವರಿಗೆ ಯಾವ ತಪ್ಪಿಗೆ ಶಿಕ್ಷೆ ಅಂತ ಹೇಳ್ತಾಳೆ. ಅದಕ್ಕೆ ಲಾಯರ್, ಚಾರು ಮೇಡಮ್, ನೀವು ಹೇಳೋದು ಎಲ್ಲ ಸರಿನೇ. ನೋಡಿ, 100 ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡಿದ್ರೆ ನಮ್ಮ ಜನಗಳು ಆ ತಪ್ಪನ್ನೇ ಹೈಲೈಟ್ ಮಾಡಿ ಈ ಥರ ದಾಂಧಲೆ ಮಾಡ್ತಾರೆ. ಆದರೆ ಇವರು ತಪ್ಪು ಮಾಡಿಲ್ಲ ಅನ್ನೋದಕ್ಕಿಂತ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ರೆಡಿ ಮಾಡಿದ್ದಾರೆ. ನಿಮ್ಮ ಡ್ಯಾಡಿ ಈಗ ಪರಿಸ್ಥಿತಿಗೆ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಸಾರಿ ಅಮ್ಮ, ನನ್ನ ಕೈಲೂ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪೊಲೀಸರು ಬಂದು ಚಾರು ಎಷ್ಟು ಹೇಳಿದ್ರು ಕೇಳದೆ ಜಯಶಂಕರ್ಗೆ ಬೇಡಿ ಹಾಕಿಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಅವರನ್ನು ಕರೆದುಕೊಂಡು ಹೋಗುವಾಗ ಜಯಶಂಕರ್ಗೆ ಮೀಡಿಯಾದವರು ಏನೇನೋ ಕೆಟ್ಟ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಜಯಶಂಕರ್, ನಾನು ತಪ್ಪು ಮಾಡಿಲ್ಲ, ಇದರಲ್ಲಿ ಬೇರೆಯವರ ಕೈವಾಡ ಇರಬೇಕು ಅಂತ, ಅದು ನಿಮಗೆ ತನಿಖೆ ಆದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಬಂದ ಜಯಶಂಕರ್ನಿಗೆ ಕೆಟ್ಟ ಶಬ್ದಗಳಿಂದ ಬೈತಾರೆ ಮತ್ತು ಕಳ್ಳ ಅಂತ ಆತನಿಗೆ ಕಲ್ಲು ಮತ್ತು ಚಪ್ಪಲಿಗಳನ್ನು ಒಗಿತಾರೆ. ಮತ್ತು ಮೀಡಿಯಾದವರು ಚಾರುನ ಹತ್ತಿರ ಬಂದು ಮತ್ತೆ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ರಾಮಾಚಾರಿ ಅವರು ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಚಾರುವನ್ನು ಮನೆಯೊಳಗೆ ಕರೆದುಕೊಂಡು ಹೋಗ್ತಾನೆ. ಇತ್ತ ಕಡೆ ಮಾನ್ಯತಾ ಮತ್ತು ರುಕ್ಕು, ನವದೀಪ್, ಜೆಕೆ ಎಲ್ಲರೂ ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ಜಯಶಂಕರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುವುದನ್ನು ನೋಡ್ತಿರ್ತಾರೆ. ಆಗ ನವದೀಪ್, ಈಗ ಮಾನ್ಯತಾ, ನಾನು ಹ್ಯಾಪಿ ನ್ಯೂಸ್ ಕೊಟ್ಟಿದ್ದೇನೆ, ಯಾಕೋ ನಿಮ್ಮ ಮುಖ ಡಲ್ ಆಗಿದೆ ಅಂತ ಕೇಳಿದಾಗ ಮಾನ್ಯತಾ, ನಾನು ಅಂದ್ಕೊಂಡಿರೋದೇ ಒಂದು, ಇಲ್ಲ ಆಗದಿರೋದೇ ಒಂದು. ನನ್ನ ಗಂಡ ಸಾವಿಗೆ ಶರಣಾಗಬೇಕು ಅಂತ ಆಸೆ ಪಟ್ಟೆ, ಆದರೆ ಅವನು ಪೊಲೀಸರಿಗೆ ಶರಣಾಗ್ಬಿಟ್ಟ ಅಂತ ಹೇಳ್ತಾಳೆ. ಅದಕ್ಕೆ ನವದೀಪ್, ಎರಡೂ ಒಂದೇ, ಆದರೆ ಜಯಶಂಕರ್ ಒಂದು ಸಲ ಜೈಲಿಗೆ ಹೋದ್ಮೇಲೆ ಅವನು ಮರಳಿ ಬರೋದು ತುಂಬ ಮುಷ್ಕಿಲಾಗುತ್ತದೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಇದರಿಂದ ನನ್ನ ಮಗಳು ಗಂಡನ ಬಿಟ್ಟು ಎಲ್ಲ ಬಿಟ್ಟು ನನ್ನ ಹತ್ತಿರ ಬರ್ತಾಳೆ ಅಂತ ಅಲ್ವಾ, ಅದಕ್ಕೆ ತಾನೇ ಅವರ ಆಫರ್ ಕೊಟ್ಟಿದ್ದು. ಗಂಡ ಬಿಟ್ಟು ಮಗುನ ತೆಗಿಸಿ ನನ್ನ ಹತ್ತಿರ ಬಂದರೆ ನಾನು ಜಯಶಂಕರ್ನ ಕಾಪಾಡ್ತೀನಿ ಅಂತ ಹೇಳಿದ್ದು. ಆದರೆ ಆ ಆಫರ್ ವರ್ಕ್ ಆಗಲೇ ಇಲ್ವೇ ಅಂತ ಅಂದಾಗ ನವದೀಪ್, ಈಗ ನಿಮಗೂ ಒಂದು ಟೈಮ್ ಬರುತ್ತೆ, ಆಗ ನೀವು ಅಂದ್ಕೊಂಡಂತೆ ಎಲ್ಲ ಆಗುತ್ತೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಈಗ ಚಾರು ಅಪ್ಪ ಜೈಲಿಗೆ ಹೋದ, ಅವಳಿಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಆ ದರಿದ್ರ ರಾಮಾಚಾರ್ಯನ ಮುಗಿಸಿಬಿಟ್ರೆ ಚಾರು ಒಂಟಿ ಆಗ್ತಾಳೆ. ಆಗ ನನ್ನ ಮಗಳು ನನ್ನ ಹತ್ತಿರ ವಾಪಸ್ ಬಂದೇ ಬರ್ತಾಳೆ ಅಂತ ಕುಡಿದ ನಿಶೆಯಲ್ಲಿ ಹೇಳ್ತಾಳೆ. ಆಗ ಜೆಕೆ, ಅಂದರೆ ರಾಮಾಚಾರ್ಯನ ಮುಗಿಸೋದು ಅಂತ ಫಿಕ್ಸ್ ಆಗಿಬಿಟ್ರಾ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತಾ, ಮಗಳಿಗೋಸ್ಕರ ಗಂಡನ ಮರ್ಯಾದೆ ತೆಗೆದು ಜೈಲು ಸೇರೋ ಹಾಗೆ ಮಾಡಿದೆ. ಇನ್ನು ಆ ರಾಮಾಚಾರ್ಯನ ಬಿಡ್ತೀನ? ಆದಷ್ಟು ಬೇಗ ಅವನನ್ನು ಮುಗಿಸೋದೆ ನನ್ನ ಗುರಿ ಅಂತ ಹೇಳ್ತಾಳೆ. ಇತ್ತ ಕಡೆ ಚಾರುವನ್ನು ಕರೆದುಕೊಂಡು ರಾಮಾಚಾರಿ ತನ್ನ ಮನೆಗೆ ಬರ್ತಾನೆ. ಆಗ ಮುರಾರಿ, ಚಾರು ಅತ್ತಿಗೆನ
ಅಪ್ಪನ್ನ ಅರೆಸ್ಟ್ ಮಾಡಿದ್ದಾರೆ, ಇದಕ್ಕೆಲ್ಲ ಏನೋ ಕಾರಣ ಅಂತ ಕೇಳ್ತಾನೆ. ಅದಕ್ಕೆ ರಾಮಾಚಾರಿ, ನಾನು ಚಾರು ಒಟ್ಟಿಗೆ ಇರೋದೇ ಅದಕ್ಕೆ ಕಾರಣ, ನಾವಿಬ್ಬರು ಒಟ್ಟಿಗೆ ಇರಬಾರ್ದಂತೆ. ಚಾರು ನನ್ನ ಬಿಟ್ಟು ಹೋಟೆಲಿರೋ ನನ್ನ ಮಗುನ ತೆಗಿಸಿ ಅವಳ ಹತ್ತಿರ ಹೋಗ್ಬೇಕಂತೆ, ಆಗ ಅವಳು ಜಯಶಂಕರನ್ನು ಬಿಡಿಸ್ತಾಳಂತೆ. ಹೀಗೆ ಚಾರು ಅಮ್ಮ ಮಾನ್ಯತಾ ಹೇಳಿದ್ದಾಳೆ. ಇದು ನನ್ನ ಚಾರುನ ದೂರ ಮಾಡೋಕೆ ಅವಳು ಮಾಡಿದ ಕುತಂತ್ರ. ಚಾರು ಅಪ್ಪ ನಮ್ಮ ಜೊತೆ ಇದ್ದಾರೆ, ನಮಗೆ ಬೆಂಬಲವಾಗಿದ್ದಾರೆ, ನಮ್ಮ ಬೆಂಬಲ ಮುರಿಯೋಕೆ ಅವರು ಆ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆಗ ಚಾರು ಮಾನ್ಯತನ ಫೋಟೋವನ್ನು ಸುಟ್ಟು ಹಾಕ್ತಾಳೆ. ಆಗ ರಾಮಾಚಾರಿ ಅವರ ಫೋಟೋ ಸುಟ್ಟು ಮಾತ್ರಕ್ಕೆ ನಿಮ್ಮ ಡ್ಯಾಡಿ ಜೈಲಿಂದ ಮರಳಿ ಬರ್ತಾರಾ ಅದಕ್ಕೆ ಪರಿಹಾರ ಸಿಗುತ್ತಾ ಅಂತ ಕೇಳ್ತಾನೆ. ಆಗ ಚಾರು, ಏನು ಮಾಡಲಿ ರಾಮಾಚಾರಿ, ನನ್ನ ಕಣ್ಣು ಮುಂದೆ ನನ್ನ ಡ್ಯಾಡಿನ ಅರೆಸ್ಟ್ ಮಾಡ್ಕೊಂಡು ಹೋಗುವಾಗ ಅವರ ಅಸಹಾಯಕ ಮುಖನ ನನಗೆ ಕಾಣಿಸ್ತಾ ಇದೆ. ಮಹಾರಾಜನ ಹಾಗೆ ಇದ್ದವರು ಬೀದಿಗೆ ಬಂದದ್ದು ಕಾಣಿಸ್ತಾ ಇದೆ, ಅವರಿಗೆ ಅವಮಾನ ಆಗಿದ್ದು ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಈ ಪಾಪಿನೇ ತಾನೆ ಅಂತ ಹೇಳಿದಾಗ ರಾಮಾಚಾರಿ, ಇಲ್ಲ ಮೇಡಮ್, ಇದಕ್ಕೆಲ್ಲ ಕಾರಣ ಅವರಲ್ಲ, ನಾವಿಬ್ಬರು ಮದುವೆ ಆಗಿದ್ದು ಇದಕ್ಕೆಲ್ಲ ಕಾರಣ, ನಾವಿಬ್ಬರು ಒಂದಾಗಿ ಬದುಕ್ತಾ ಇರೋದು. ಯೋಚನೆ ಮಾಡಿ ನೋಡಿ, ಇವೆಲ್ಲ ಸಮಸ್ಯೆ ಶುರು ಆಗಿದ್ದು ನಾವಿಬ್ಬರು ಒಟ್ಟಾಗಿ ಬದುಕೋಕ್ಕೆ ಶುರು ಮಾಡಿದಾಗಲೇ ಅಲ್ವಾ. ಮನೆ ಹಾಳಾಯಿತು, ನಿಮ್ಮ ಅಪ್ಪ ಅಮ್ಮ ದೂರ ಆದರು, ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಿದ್ದ ನಿಮ್ಮ ಅಪ್ಪನ ಕಂಪ್ನಿ ನೆಲ ಸೇರುವಂಗಾಯಿತು. ಎಲ್ಲರೂ ಚೆನ್ನಾಗಿರಲಿ, ಅವರ ಮಧ್ಯೆ ನಾವು ಚೆನ್ನಾಗಿ ಇರಲಿ ಅಂತ ತಾನೇ ನಾವು ಬದುಕ್ತಾ ಇರೋದು. ನಮ್ಮಿಂದ ನಿರಾಶೆ, ಹತಾಶೆ, ಕೋಪ, ತಾಪ, ದ್ವೇಷ ನಮ್ಮ ಕಾರಣದಿಂದ ತಾನೇ ಅವರು ನೆಮ್ಮದಿ ಎಲ್ಲ ಹಾಳಾಗಿರೋದು ಅಂತ ಹೇಳ್ತಾನೆ. ಅದಕ್ಕೆ ಚಾರು, ರಾಮಾಚಾರಿ ಹೀಗೇಕೆ ಇದನ್ನೆಲ್ಲ ಮಾತಾಡ್ತಾ ಇದೆಯಾ, ಈಗ ಬಂದಿರೋ ಸಮಸ್ಯೆ ಬಗ್ಗೆ ಮಾತಾಡು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಎಸ್, ಈಗ ಬಂದಿರೋ ಸಮಸ್ಯೆ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಬಂದಿರೋ ಸಮಸ್ಯೆಗೆ ನಾವಿಬ್ಬರೇ ಸಮಸ್ಯೆ ಅಂದಾಗ, ನಾವಿಬ್ಬರು ಜೊತೆಗಿರೋದು ಸಮಸ್ಯೆ ಅಂದಾಗ ಈ ಸಮಸ್ಯೆನ ನಾವು ಮೊದಲು ಸರಿ ಮಾಡ್ಕೋಬೇಕು ತಾನೇ. ಇದನ್ನು ಹೇಳೋಕ್ಕೆ ಇಷ್ಟು ಕಷ್ಟ ಆಗಿರುವಾಗ ಬದುಕೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ಸಾವು ಕೂಡ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಕೈ ಹಿಡಿದು ನಡೆಯೋರು ನಾವಿಬ್ಬರು ಕೈ ಗಟ್ಟಿಯಾಗಿ ಹಿಡ್ಕೊಂಡು ನಡೆದರೆ ಎದುರುಗಡೆ ಸಾವು ಕೂಡ ಹೆದರ್ಕೊಂಡು ಓಡಿ ಹೋಗುತ್ತೆ ಅಂತ ನಂಬ್ಕೊಂಡು ಬದುಕೋದೋನು ನಾನು. ಸಾವಿಗೆ ಹೆದರದೇ ಇರೋರು ನೋವಿಗೆ ಹೆದರಿ ದೂರ ಆಗೋ ಟೈಮ್ ಬಂದುಬಿಟ್ಟಿದೆ ಮೇಡಮ್. ನಾವು ಹತ್ತಿರ ಇರೋದ್ರಿಂದ ಎಲ್ಲರೂ ದೂರ ಆಗ್ತಾರೆ ಅಂದರೆ ನಾವೇ ದೂರ ಆಗಿಬಿಡೋಣ ಮೇಡಮ್, ಎಲ್ಲರೂ ಚೆನ್ನಾಗಿ ಹತ್ತಿರ ಇರಲಿ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಅಳ್ತಾ, ರಾಮಾಚಾರಿ, ನಿನಗೇನಾದರೂ ತಲೆ ಕೆಟ್ಟಿದೆಯಾ, ಏನು ಮಾತಾಡ್ತಾ ಇದೆಯಾ ನೀನು, ನಾವಿಬ್ಬರು ದೂರ ಆಗೋ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನನಗೆ ಗೊತ್ತು ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ಅಂತ, ಆದರೆ ಬೇರೆ ದಾರಿ ಇಲ್ಲ ಮೇಡಮ್. ನಾವು ಬೇರೆ ಆದರೆ ಮಿಕ್ಕಿದವರೆಲ್ಲ ಸಂತೋಷವಾಗಿ ಇರ್ತಾರೆ ಅಂದರೆ ಹಾಗೇ ಆಗಲಿ. ನೀವು ನನ್ನನ್ನು ಇಷ್ಟಪಡ್ತಿದ್ರಿಂದ ನೀವು ಇಷ್ಟು ಕಷ್ಟಪಡ್ತಿದ್ದೀರಾ ಮೇಡಮ್. ನಿಮ್ಮ ಅಪ್ಪನಿಗಾಗಲಿ ನಿಮಗಾಗಲಿ ಇಷ್ಟೆಲ್ಲ ಕಷ್ಟ ಬರ್ತಿರೋದು ನಾವಿಬ್ಬರು ಜೊತೆಯಲ್ಲಿ ಇರೋದ್ರಿಂದ. ಅದಕ್ಕೆ ಯೋಚನೆ ಮಾಡಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾವಿಬ್ಬರು ದೂರ ಆಗಿಬಿಡೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.